ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಊರಿಂದ ಬಂದು ತುಂಬ ದಿನವೇ ಆಯಿತು, ಒಂದು ವೀಕ್ ಆಯಿತು ಅಂತ ಹೇಳ್ಬೋದು. ಇದು ನನ್ನ ಬ್ಯಾಂಗ್ಳೂರಿನ ಮನೆ ಇಲ್ಲಿ ಮಾಡ್ತಾ ಇರೋ ಫಸ್ಟ್ನೇ ವೀಡಿಯೋ ಅನ್ಕೋತೀನಿ. ನನ್ನ ಡೈಲಿ ರುಟೀನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಏನೇನು ಮಾಡ್ತೀನಿ, ಅಡುಗೆ ತಿಂಡಿ, ನನ್ನ ಎಕ್ಸಸೈಸ್ ರುಟೀನ್, ಮನೆ ಕೆಲಸ ಎಲ್ಲನೂ ಶೇರ್ ಮಾಡ್ಕೊತೀನಿ. ಬನ್ನಿ. ಇದು ನನ್ನ ಕಿಚನ್. ಹೆಸರು ಕಾಳು ನಿನ್ನೆ ನೆನೆಸಿಟ್ಟಿದ್ದೆ, ನೋಡ್ಬೋದು. ಮೊಳಕೆ ಚೆನ್ನಾಗಿ ಬಂದೈತೆ. ಹೆಸರು ಕಾಳು ನಿನ್ನೆ ನೈಟೇ ಪಾತ್ರೆ ಎಲ್ಲನೂ ವಾಶ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇವತ್ತು ತಿಂಡಿ ಪುಳಿಯೋಗರೆ ಮಾಡಬೇಕು. ನನ್ನ ಫಸ್ಟ್ ಕ್ಲೀನಿಂಗ್ ಬಂದು ಬಾಗಿಲು ಗುಡಿಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ನಂದು ಅಂತ ಅಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ. ಬಾಗಿಲು ಗುಡಿಸಿ ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ಒಂದು ಪುಟ್ಟದಾಗೊಂದು ರಂಗೋಲಿ ಬಿಟ್ಟರಿಂದ ಸ್ಟಾರ್ಟ್ ಆಗುತ್ತೆ ಕ್ಲೀನಿಂಗು. ನಮ್ಮದು ಇಲ್ಲಿ ಅಪಾರ್ಟ್ಮೆಂಟ್ ಆದ್ದರಿಂದ ಏನು ಮುಂದೆ ಟೈಲ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ ಚಿಕ್ಕದಾಗಿ ಬಾಗಿಲಿಗೆ ಮಾತ್ರ ರಂಗೋಲಿ ಒಂದೆರಡು ಹೂವು ಹಾಕ್ತೀವಿ ಅಷ್ಟೇ. ಊರ ಕಡೆ ಹಳ್ಳಿ ಕಡೆ ಸೈಡೆಲ್ಲ ಮುಂದೆ ಸಾರಿಸಿ ಅದಕ್ಕೆ ರಂಗೋಲಿ ಬಿಡ್ತಾರೆ. ಇದು ಆ ಥರ ಏನಿಲ್ಲ, ಹಾಗೆ ಪುಟ್ಟದಾಗಿ ಎರಡು ರಂಗೋಲಿನ ಬಾಗಿಲಿಗೊಂದು ಪುಟ್ಟದಾಗೊಂದು ರಂಗೋಲಿ ಬಿಡಿಸ್ಬಿಟ್ರೆ ಒಂದು ಚೆಂದ ಬಾಗಿಲಿಗೆ. ಹಳ್ಳಿ ಕಡೆ ಎಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಡ್ತಾರೆ, ನೀರೆಲ್ಲ ಹಾಕಿ ಸಾರಿಸ್ತಾರೆ, ಸಗಣಿ ಎಲ್ಲ ಹಾಕಿ. ನಾವಿಲ್ಲಿ ಅಪಾರ್ಟ್ಮೆಂಟ್ ಇರೋದ್ರಿಂದ ಟೈಲ್ಸ್ನೆಲ್ಲ ಹಾಗಾಗಿ ಗುಡಿಸ್ಬಿಡ್ತೀವಿ ಅಷ್ಟೇ. ಗುಡಿಸಿ ಬಟ್ಟೆಲ್ಲ ಅಷ್ಟಕ್ಕೆ ಕಳ್ತನಕ್ಕೆ ಮಾತ್ರ ಒರೆಸಿ ಕುಂಕುಮ ಇಟ್ಬಿಟ್ಟು ಪುಟ್ಟದಾಗಿ ಒಂದೊಂದು ಗೀಟಂಗೆ ರಂಗೋಲಿ ಹಾಕಿ ಬಾಗಿಲಿಗೆ ಅಳ್ತನಕ್ಕೆ ಮಾತ್ರ ಹಾಕ್ತೀವಿ ಅಷ್ಟೇ. ಟೈಲ್ಸಿಗೆ ಹಾಕಿದ್ರೆ ನನ್ನ ಮಗನೇ ಸಾಕು, ಸೈಕಲ್ಲು ಅದು ಇದು ತಗೊಂಬಂದು ಎಲ್ಲ ಹಾಳು ಮಾಡಾಕ್ತಾನೆ. ಅದಕ್ಕೆ ಒಂದು ಸ್ಟಿಕ್ಕರ್ ಹಂಗೆ ಅಂಟಿಸ್ಬಿಟ್ಟಿದ್ದೀನಿ ಅಷ್ಟೇ. ಒಂದೆರಡು ಹೂವು ಮಾಡಿಸ್ಬಿಟ್ರೆ ಮುಗೀತು. ನೋಡಿ, ಇಷ್ಟು ಪುಟ್ಟದಾಗಿ ಹಾಕಿದ್ದೀನಿ ರಂಗೋಲಿನ ಅಷ್ಟೇ. ಇನ್ನು ನನ್ನ ಸೆಕೆಂಡ್ ರುಟೀನ್ ಬಂದು ಕಸನ ಆಚೆಗೆ ಹಾಕೋದು. ಯಾವಾಗ ಕಸದವ್ರು ಬಂದು ತಗೋಗ್ತಾರೋ ಏನಿಲ್ಲ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಅಪಾರ್ಟ್ಮೆಂಟಲ್ಲೆಲ್ಲ ಕಸ ಎಲ್ಲ ಅವರೇ ಬಂದು ತಗೋಯ್ತಾರೆ, ನಾವು ಅದನ್ನು ಆಚೆಗೆ ಇಡಬೇಕು ಅಷ್ಟೇ. ಕಸ ಎಲ್ಲ ನೀಟಾಗೆಲ್ಲ ಯಾವಾಗೆಲ್ಲ ತಗೋಗಿಟ್ಬಿಟ್ರೆ ಮುಗೀತು. ನಾನು ಹಾಲು ತಂದು ತಕ್ಷಣವೇ ಡೀಪ್ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಏಕೆಂದರೆ ಈ ಸಮ್ಮರಲ್ಲಂತೂ ಹಾಲು ಫುಲ್ಲು ಒಡೆದೇ ಹೋಗ್ಬಿಡುತ್ತೆ. ನೀವು ಕೆಳಗಡೆ ಇಟ್ಟರು ನಾನು ಎರಡೆರಡು ಸತಿ ಕಾಯಿಸ್ಬೇಕು, ಇಲ್ಲಾಂದರೆ ಕಾಯಿಸ್ಬಿಟ್ಟು ಫ್ರಿಜ್ಜಿಗೆ ಇಡಬೇಕು. ತಂದಿದ್ದ ಡೀಪ್ ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಆಯಿಸಾದ್ರೂ ಪರವಾಗಿಲ್ಲ, ಇಟ್ಬಿಟ್ರೆ ಆಮೇಲೆ ಬೇಕಾದ್ರೆ ನೀರು ಸ್ವಲ್ಪ ಹಾಕಿ ಕರ್ಗಕ್ಕೆ ಬಿಟ್ಬಿಟ್ಟು ಆಮೇಲೆ ಬೇಕಾದ್ರೆ ಕಾಯಿಸ್ಕೋಬೋದು. ನೋಡಿ, ಹಣ್ಣು ನಾವು ಒಂದು ಚಿಕ್ಕದಾಗಿ ಒಂದು ನವಗ್ರಹ ಪೂಜೆ ಇಟ್ಕೊಂಡಿದ್ವಿ. ಸೊ ಅದ್ರದ್ದು ಫುಲ್ಲು ಹಣ್ಣು ಅದು ಇದು ಅಂತೆಲ್ಲ ಸೇರ್ಕೊಬಿಟ್ಟೈತೆ. ಈ ಹಣ್ಣಲ್ಲಿ ನನ್ನ ಮಗ ಡೈರೆಕ್ಟಾಗಿ ತಿನ್ನಲ್ಲ, ಮಿಲ್ಕ್ ಶೇಕು ಇಲ್ಲಾಂದರೆ ಫ್ರೂಟ್ ಜ್ಯೂಸ್ ಏನಾದ್ರು ಮಾಡಿಕೊಟ್ರೆ ಆವಾಗ ಕುಡಿತಾನೆ ಅಷ್ಟೇ. ಯೂಶಲಿ ನಾವು ಕಾಫಿ ಕುಡಿಯಲ್ಲ, ಹಾಗಾಗಿ ಹಾಲಿಗೆ ಈ ಪೌಡ್ರು ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ಇದು ಹೆಸರು ಕಾಳು, ಬಾದಾಮಿ, ಗೋಡಂಬಿ ಮತ್ತು ಕಡಲೆಕಾಳು, ರಾಗಿ ಮತ್ತು ಸ್ವಲ್ಪ ಗೋಧಿ ಎಲ್ಲನೂ ಮೊಳಕೆ ಕಟ್ಟಿಸಿ ಪೌಡ್ರ್ ಮಾಡ್ಕೊಂಡು ತಗೊಬಂದಿದ್ದೀನಿ. ಊರಿಂದ ಪೌಡ್ರನ್ನ ತಗೊಬಂದು ಸೇಮ್ ಜೀನಿ ಅಂತಾರೆ, ಆ ಜೀನಿಲಿ ಎಲ್ಲ ಹಾಕಿರ್ತೀವಿ. ಹಂಗೆ ಸುಮಾರು ಬಂದಿದೆ ಅಲ್ಲ ಈಗ. ಇದರಲ್ಲಿ ಏನು ಹಾಕೊಂಡು ಕುಡಿದ್ರೆ ಸ್ಟ್ರಾಂಗ್ ಆಗ್ತಾರೆ, ಬುದ್ಧಿಶಕ್ತಿ ಬೆಳೆಯುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಏನೊಂದು 300 ರೂಪಾಯಿ ಹಿಂಗೆಲ್ಲ ಇರುತ್ತೆ. ಒಂದು ಸಲ ತಂದಿದ್ದೆ ನಾನು, ಸೇಮ್ ಟೇಸ್ಟು. ನಾನು ಮನೆಯಲ್ಲೇ ಮಾಡಿರೋದು, ಹೋಮ್ ಮೇಡಿದು. ಮೊಳಕೆ ಕಡಿಸಿ ಅದನ್ನು ಫ್ಲೋರ್ ಮಾಡ್ಕೊಂಡು ತಗೊಂಡಿದ್ದೀನಿ. ರಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಸಿ ಮಾಡಿಸಿರೋದು. ಇದು ರಾಗಿ ಮತ್ತು ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕ್ಸಿದ್ದೀನಿ, ಎಲ್ಲ ಪ್ರಮಾಣ ಸ್ವಲ್ಪ ಕಡಿಮೆ. ಕಡಲೆಕಾಳು
ರಾಗಿ, ಹೆಸರುಕಾಳು, ಬಾದಾಮಿ, ಗೋಡಂಬಿ ಸ್ವಲ್ಪ, ಇನ್ನು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಒಂದು 5-6 ಥರದ್ದು ಕಾಳುಗಳು ಹಾಕಿ ಮಾಡಿರೋದು. ಇದನ್ನು ಡೈಲಿ ಹಾಲಿಗೆ ಹಾಕೊಂಡು ನನ್ನ ಮಗುಗೆ ಬೂಸ್ಟು ಹಾರ್ಲಿಕ್ಸು ನಾನು ಕೊಡ್ತಾಯಿಲ್ಲ, ಇದನ್ನೇ ಕೊಡ್ತಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬಿಟ್ಟು ಇದನ್ನು ಹಾಕಿ ಹಾಲಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ನಾನು, ನನ್ನ ಮಗ, ನನ್ನ ಹಸ್ಬೆಂಡು, ನಮ್ಮ ಮಾವಿಗೂ ಸತೆ ಕೊಡ್ತೀನಿ. ಇದನ್ನು ಹಾಲೆಲ್ಲ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಐಸಾಗ್ಬಿಟ್ಟಿದೆ. ಸ್ವಲ್ಪ ನೀರು ಹಾಕಿ ಕರ್ಗಕ್ಕೆ ಇಟ್ಟಿದ್ದೀನಿ. ಪುಳಿಯೋಗರೆ ಪೂಜೆಗೆ ಅಂತ ಮಾಡಿರೋದೇ ಇತ್ತು. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಪುಳಿಯೋಗರೆ, ರೈಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಫಿನಿಶ್. ಹಾಲು ಸ್ವಲ್ಪ ಲೋ ಫ್ಲೇಮಲ್ಲಿ ಬಿಟ್ಟು ಹಾಲು ಕಾಯ್ತು. ಸೊ ತೆಗೆದಿಟ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ರೆ ಪುಳಿಯೋಗರೆ ಗೊಜ್ಜಿ ಮಿಕ್ಸ್ ಮಾಡ್ಕೊಬೋದಲ್ಲ ಅಂತೇಳಿ ಸೈಡಲ್ಲಿ ಅನ್ನಕ್ಕೆ ಇಡ್ತಾಯಿದ್ದೀನಿ. 2 ವಿಷಲ್ ಹಾಕ್ಸ್ತೀನಿ, ಅನ್ನ ಆಗೋಗುತ್ತೆ. ಇತ್ಲಾಗಿ ಈ ಕಡೆ ಸೈಡಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಬಿಸಿನೀರಿಗೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡು ಕುಡಿತೀನಿ. ಯಾಕೋ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟೈತೆ. ನನ್ನ ಮಗು ಕೋಲ್ಡ್ ಆಗಿತ್ತು, ಅವನಿಂದ ನನಗೂ ಸ್ಪ್ರೆಡ್ ಆಗಿಬಿಟ್ಟೈತೆ. ಅದಕ್ಕೆ ವಾಯ್ಸು ನೀಟಾಗಿ ಬರ್ತಾಯಿಲ್ಲ. ಅದಕ್ಕೆ ವಾಯ್ಸ್ ಓವರೇ ಕೊಡೋಣ ಅಂತ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಈ ಕಡೆ ನೀರು ತೆಗೆದ್ಬಿಟ್ಟು ಅದಕ್ಕೇ ಆ ಪೌಡ್ರ್ ಹಾಕೋಣ ಅಂಥೇಳಿ ಮಾಡಿದೆ. ಹಾಲು ಸುಡ್ತಾ ಇರೋದ್ರಿಂದ ಬೇರೆ ಗ್ಲಾಸಿಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು 1-2 ಸ್ಪೂನ್ ಇದು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿಬಿಟ್ಟು ಅದರೊಳಕ್ಕೆ ಹುಯ್ದೆ. ಯಾಕೆಂದರೆ ಹಾಲು ಬಿಸಿ ಇರೋದ್ರಿಂದ ಅದು ಗಂಟಾಗ್ಬಿಡುತ್ತೆ. ತಣ್ಣಗಿದ್ರೆ ಹಂಗೆ ಹಾಕ್ಬೋದು, ಬಿಸಿ ಇದ್ದರೆ ಗಂಟಾಗುತ್ತೆ. ಸೊ ಅದಕ್ಕೆ ಒಂದು ಲೋಟಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಪೌಡ್ರ್ 2 ಸ್ಪೂನ್ ಹಾಕ್ತೆ. ಫುಲ್ಲು ಚಿಕ್ಕಾಗಿ ಬರುತ್ತೆ, ಚೆನ್ನಾಗಿ ಕುದ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ನಮ್ಮ ಕಡೆ ಈ ಸಣ್ಣ ಮಕ್ಕಳಿಗೂ ಹಿಂಗೆ ಮಾಡಾಕ್ತಾರೆ. ನನ್ನ ಮಗನಿಗೆ ನಾನು ರಾಗಿ ಮತ್ತು ಹೆಸರು ಕಾಳನ್ನ ಮೊಳಕೆ ಕಡಿಸಿ ಹಿಂಗೆ ಸರಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಫುಲ್ಲು ನುಣ್ಣಗೆ ಫ್ಲೋರ್ ಮಾಡಿಸಿ ಬಟ್ಟೆ ಹಾಕೊಂಡು ತೇಯ್ಕೊಂಡು ಅವನಿಗೆ ತಿನ್ನಿಸ್ತಾ ಇದ್ದೆ ಇದೇ ಥರ ಸರಿನಾ. ಈಗ ನಾವು ಹೆಲ್ತಿಗೋಸ್ಕರ ಹಿಂಗೆ ತಿನ್ನಬೇಕಾಗೈತೆ. ಈಗ ಇದೇನು ಜೀನಿ ಅದು ಇದು ಅಂತ ಬಂದಿದೆಯಲ್ಲ, ಅವೆಲ್ಲ ಹೆಂಗೆ ಮಾಡ್ತಾರೆ ಅವರು ಇದೇ ಥರ ಮಾಡೋದು. ಸೇಮ್ ಸ್ಮೆಲ್ಲು. ನಾನು ಅದೊಂದು ಪ್ಯಾಕೆಟ್ ತಂದಿದ್ದೆ ಜೀನಿನ, 200-250 ಏನೋ ಅದು ಸೇಮ್ ಇದೇ ಥರ ಇತ್ತು ಸ್ಮೆಲ್ಲೆಲ್ಲ. ಅದು 2 ಸ್ಪೂನಿಗೇನು ಅಷ್ಟು ತಿಕ್ಕಾಗೇನು ಬರ್ತಾಯಿರಲಿಲ್ಲ. ಇದು 2 ಸ್ಪೂನಿಗೆ ಒಳಗೆ ಗಟ್ಟಿಯಾಗಿ ಬರುತ್ತೆ. ಇದಕ್ಕೆ ಕಡಲೆನೂ ಹಾಕ್ಸಿದ್ದೀನಿ. ಕಡಲೆನೂ ಹಾಕಿರೋದ್ರಿಂದ ಸ್ವಲ್ಪ ಕಡಲೆ ಪೌಡ್ರು ಹಾಕಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಅಂಗನವಾಡಿಲೆಲ್ಲ ಕೊಡ್ತಾರೆ ಇದನ್ನು, ಈಗಂತೂ ಮಕ್ಳಿಗೆ ಕೊಡಿ ಅಂತ. ಅದನ್ನು ಒಂದಿನ ತೋರಿಸ್ತೀನಿ ಪೌಡ್ರ್, ಅದನ್ನು ತಂದಿದ್ದೀನಿ. ಅದನ್ನು ಸೇಮ್ ಹಿಂಗೆ ಇದೆ ಅದು, ಬಟ್ ಅದೊಂದೇ ಡೈರೆಕ್ಟ್ ಬೇಡ ಅಂತ ಮನೆಯದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಈ ಥರ ಹೀಗೆ ಚೆನ್ನಾಗಿ ಕುದೀತೈತೆ. ಕುದ್ರೆ ಅದು ಮುಗ್ದೋಯ್ತು. ಸ್ವಲ್ಪ ತಣ್ಣಗಾಕ್ಬಿಟ್ಟು ಹಾಕೊಳ್ಳೋದು. ಬೆಲ್ಲ ಹಾಕಿದ್ದೀನಿ. ಈಗ ನಾನು ನನ್ನ ಮಗ ಸೈಕಲಿಂಗ್ ರೈಡ್ ಹೋಗ್ತಾ ಇದ್ದೀವಿ. ಒಂದು 4 ರೌಂಡ್ ಸೈಕಲ್ ಹೊಡೆದ್ಬಿಟ್ಟು 15 ಮಿನಿಟ್ಸು ಬಂದ್ಬಿಟ್ಟು ರೈಸೆಲ್ಲ ಆಗಿದೆ. ಪುಳಿಯೋಗರೆ ಕಲಿಸ್ಬಿಟ್ಟು ಕೊಟ್ಬಿಟ್ಟು ತಿನ್ನೋದಷ್ಟೇ ಏನಿದ್ರು. ಬನ್ನಿ ಸೈಕಲಿಂಗ್ ಹೋಗೋಣ. ಎಸ್, ಬನ್ನಿ ನಮ್ಮ ಅಪಾರ್ಟ್ಮೆಂಟ್ ತೋರಿಸ್ತೀನಿ. ಹಿಂಗೆ ಸೈಕಲಲ್ಲಿ 1-2 ರೌಂಡ್ ಹಿಡ್ಕೊಂಡು ನಮ್ಮ ಅಪಾರ್ಟ್ಮೆಂಟ್ ನೋಡ್ಕೊಬಿಟ್ಟು ಬರೋಣ. ನನ್ನ ಮಗ ನೋಡಿ ಮುಂದೆ ಹೋಗ್ತಿದ್ದಾರೆ ಸ್ಪೀಡಾಗಿ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಹಿಂದೆ ಉಳ್ಕೊಂಡೆ. ಒಂದು ಕೈಲಿ ಫೋನ್, ಒಂದು ಕೈಲಿ ಸೈಕಲ್, ಎರಡನ್ನೂ ಕ್ಯಾರಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದು ಶಟಲ್ ಕಾಕ್ ಕೋರ್ಟ್. ಹಿಂಗೆ ಹೋದರೆ ಎಲ್ಲ ಒಂದೊಂದು ಪಾರ್ಕು ಅದು ಇದೆಲ್ಲ ಇದೆ. ಇಲ್ಲಿ ಕೂತ್ಕೊಳ್ತಾರೆ ಈ ವಯಸ್ಸಾದವರೆಲ್ಲ.
ಆ ಕಡೆ ಚೇರೆಲ್ಲ ಹಾಕಿದ್ದಾರೆ. ಫುಲ್ಲು ನಾವಿರತ್ತೆ ಅಂತೂ ಫುಲ್ ಸಿಕ್ಕಾಪಟ್ಟೆ ಗಿಡ ಮರಗಳೆಲ್ಲ ಬೆಳೆಸಿ ತಣ್ಣು ಗಾಳಿ ಬೀಸುತ್ತೆ. ಯಾವ ಪ್ರಾಬ್ಲಮ್ಮು ಇಲ್ಲ, ಅಷ್ಟು ಸೇಫಾಗಿರೋ ಜಾಗದಲ್ಲಿದ್ದೀವಿ. ನಮ್ಮದು ಇದು ನೆಲಮಂಗ್ಲ ಹತ್ರ ಬರುತ್ತೆ ಅಪಾರ್ಟ್ಮೆಂಟು. ನೆಲಮಂಗ್ಲ ಬಿಟ್ಟು ಮುಂದೆ ಮಾಕ್ಲಿ ಅಂತ ಬರುತ್ತೆ. ಆ ಮಾಕ್ಲಿ ಒಳಗೆ ನ್ಯೂ APMC ಮಾರ್ಕೆಟ್ ಆಗಿದೆ. ಆ ಮಾರ್ಕೆಟ್ಟು ಪಕ್ಕನೇ ಇರೋದು ಇದು ಅಪಾರ್ಟ್ಮೆಂಟು. ಇಲ್ಲಿ 13 ಟವರಲ್ಲಿರೋದು 2 BHK. ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅಪಾರ್ಟ್ಮೆಂಟು ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಚೆನ್ನಾಗಿರುತ್ತೆ. ಇನ್ನು ವರ್ಕ್ ಮಾಡ್ತಿರ್ತಾರೆ, ವೈಫ್ ಆ್ಯಂಡ್ ಹಸ್ಬೆಂಡ್ ಇಬ್ಬರಾಳು ಅಂಥವ್ರು. ಈ ಹಳ್ಳಿ ಕಡೆ ಇರೋ ಅಂಥವ್ರಿಗಂತೂ ಆಗೋದೇ ಇಲ್ಲ ಬಿಡಿ. ನಮ್ಮ ಅಪ್ಪ ಅಮ್ಮಂಗೆ ಕರ್ಕೊಬಂದರೆ ಏನು 2 ದಿನ ಇರ್ತಾರೆ ಅಷ್ಟೇ. ಇಲ್ಲಿ ಹಳ್ಳಿ ಕಡೆಯಿಂದ ಬಂದರೆ 2 ದಿನ ಇರ್ತಾರೆ. ಇಲ್ಲಿ ಮಕ್ಕಳಿಗೆ ಅಂತ ಪಾರ್ಕಿಂಗ್ ಇಟ್ಟಿದ್ದಾರೆ ಆಟ ಆಡೋಕ್ಕೆ. ಅಪಾರ್ಟ್ಮೆಂಟ್ಗಳು ಇಲ್ಲಿ ಅಕ್ಕಪಕ್ಕ. ಎಲ್ಲ ಕಡೆ ಯಾವ ಜಾಗನೂ ವೇಸ್ಟ್ ಮಾಡಿಲ್ಲ. ಎಲ್ಲ ಕಡೆನೂ ಗಾರ್ಡನ್ನಾಗಿ ಬೆಳೆಸಿದ್ದಾರೆ. ಗಿಡ ಹೂವು ಅಂತ ಜಾಜಿ ಮರ ಎಲ್ಲ ಇದೆ. ಜಾಜಿ ಗಿಡ ಮರ ಅಲ್ಲ. ಸಿಕ್ಕಾಪಟ್ಟೆ ಬಿಸಿಲು ಮಾತ್ರ. ಈಗ ಮಕ್ಕಳು ಆಟ ಆಡ್ಕೊಳ್ಳೋ ಜಾಗದಲ್ಲಿ ಬಿಸಿಲಿಲ್ಲ, ನೆರಳೈತೆ. ಇಲ್ಲೆಲ್ಲ ಮಂಕಿಗಳು ಜಾಸ್ತಿ ಬರ್ತವೆ ಈ ಕಡೆ ಸೈಡಲ್ಲಿ. ಬಟ್ ಈ ಕಡೆ ಫುಲ್ಲು ನೆರಳು ತಂಪಾಗಿ ತಣ್ಣಗಿರುತ್ತೆ. ಈ ಕಡೆ ಸೈಡ್ ಮಾತ್ರ ಯಾವಾಗಲೂ ಬಿಸಿಲೇ ಇರಲ್ಲ. ಈ ಜಾಗ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಗಿಡಗಳೆಲ್ಲ. ಈ ಗಾರ್ಡನಿಂಗಿಗೆ ಸಪ್ರೇಟಾಗಿ ಸ್ಟಾಫ್ಗಳು ಮತ್ತು ಕ್ಲೀನಿಂಗ್ ಮಾಡೋಕ್ಕೆ ಮೇಲ್ಗಡೆ ಅಪಾರ್ಟ್ಮೆಂಟ್ ಒಳಗಡೆ ಕ್ಲೀನು ಕಸ ತಗೋಗೋಕ್ಕೆ ಇವರೇ ಸಪ್ರೇಟಾಗಿ ಎಲ್ಲ ಮಾಡಿ ಇಟ್ಟಿರ್ತಾರೆ. ಅವೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಸಮ್ಮರ್ ಅಲ್ವಾ, ಡಸ್ಟ್ ಎಲ್ಲ ಆಗಿರುತ್ತೆ ಅಂತ ಅಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಫುಲ್ಲು ಸೆಟ್. ಇದೆ ನಮ್ಮನೆ. ಆಚೆ ಕಡೆ ಕಸ ಇನ್ನೂ ತಗೊಂಡು ಹೋಗಿಲ್ಲ. ನನ್ನ ಹಸ್ಬೆಂಡ್ ಇನ್ನೂ ಹೋಟ್ಲಿಗೆ ಹೋಗಿಲ್ಲ. ಮಾಡ್ತಿದ್ದಾರೆ ತಿಂಡಿ ಹಾಕೈತೆ, ಕಲಿಸ್ಬೇಕಷ್ಟೇ ತಿಂಡಿ. ಇನ್ನು ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕಸ ಗುಡಿಸಿದ್ರು. ಇದು ಬೆಳಗ್ಗೆ ಹೊತ್ತು ನಮ್ಮದು ಫ್ರೀ ಅನಿಸುತ್ತೆ. ಇನ್ನು ಬೆಳಗ್ಗೆ ಹೊತ್ತು ಜಿಮ್ಮು ಇಲ್ಲ ಸೈಕಲಿಂಗು ವರ್ಕೌಟು ಏನಾದರೂ ಒಂದು 3ರಲ್ಲೊಂದು ಯೋಗ, ಈ 3ರಲ್ಲೊಂದು ಮಾಡ್ತೀನಿ. ಮಾಡಿಬಿಟ್ಟು ನೆಕ್ಸ್ಟು ಮನೆ ಕ್ಲೀನಿಂಗಿಗೆ ಅಂತ ನಿಂತ್ಕೊಳ್ತೀನಿ. ಮಗ ಸ್ಕೂಲಿಗೆ ಹೋಗಿದ್ರೆ ಜಿಮ್ಮಿಗೆ ಹೋಗ್ತೀನಿ. ಈಗ ಅವ್ನು ಇರೋದ್ರಿಂದ ಅವನ ಜೊತೆ ಸೈಕಲಿಂಗಿಗೆ ಹೋಗ್ಬಿಟ್ಟು ಬಂದೆ. ಸೈಕಲ್ ಹೋಗಿ ಸ್ವಲ್ಪ ಮನೇಲಿ ಅವನೇ ವೀಡಿಯೋ ಮಾಡ್ತಾ ಇರೋದು. ನನ್ನ ಹತ್ರ ಅಷ್ಟು ಚೆನ್ನಾಗಿರೋ ಸ್ಟ್ಯಾಂಡ್ ಇಲ್ಲ ವೀಡಿಯೋ ಮಾಡೋಕ್ಕೆ, ಸೊ ಅವನೇ ಹೆಲ್ಪಿಂಗು. ಅವನೇ ನನಗೆ ಹೆಲ್ಪ್ ಮಾಡ್ತಾ ಇರೋದು. ಈಗ ಸ್ಟ್ಯಾಂಡ್ ಬುಕ್ ಮಾಡಿದ್ದೀನಿ ಒಂದು ಆನ್ಲೈನಲ್ಲಿ. ಅದು ಬರೋವರೆಗೂ ಸ್ವಲ್ಪ ಅವನಿಗೆ ಒಂದು ಸ್ವಲ್ಪ ಗಾಡಿ ಬೇಡಿ. ಆಗಲ್ಲಮ್ಮ ಕೈ ನೋವು ಅಂತ ಇದ್ದ. ಗಾಡಿ ಬೇಡಿ ಅಪ್ಪ ಮಾಡಿಕೊಡೋ ಒಂಚೂರು ಅಂತೇಳಿ ಪೂಸಿ ಹೊಡೆದಿದ್ದೀನಿ. ಅದೇ ಗೇಮ್ ಮಾಡೋಕ್ಕೆ ಯೂಟ್ಯೂಬ್ ನೋಡೋಕ್ಕೆ ಅವನಿಗೆ ಕೈ ಚೆನ್ನಾಗಿರುತ್ತೆ. ನಮ್ಮದೇನಾದ್ರು ಕೇಳಿದ್ರೆ ಕೈ ನೋವು ಅಂತಾನೆ. ಅಂತ ಕಸ ಒಂದು ಬೆಳಗ್ಗೆ ಹೊತ್ತು ಗುಡಿಸ್ಬಿಟ್ರೆ ಮನೆ ನೀಟಾಗಿ ಯಾವಾಗಲಾದರೂ ಒಂದು ಸತಿ ಒರೆಸ್ಕೊಂಡ್ರೆ ಆಗುತ್ತೆ. ಅಷ್ಟು ಗುಡಿಸ್ಬಿಡ್ತೀನಿ ನಾನು ಯಾವಾಗ್ಲೂ. ನಿಧಾನಕ್ಕೆ ಒರೆಸ್ಕೊಳ್ತೀನಿ. ಯಾಕಂದರೆ ಮಗ ಇರೋದ್ರಿಂದ ಅವನು ಸ್ವಲ್ಪ ಗಲೀಜೆಲ್ಲ ಮಾಡ್ತಾನೆ. ಹಾಗಾಗಿ ನೀಟಾಗಿ ಒಂದು ಸತಿ ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಒರೆಸ್ಕೊಳ್ತೀನಿ. ಗುಡಿಸಿ ಆಯಿತು. ಕಸ ಎಲ್ಲನೂ ಬಾಚ್ಕೊಂಡು ಆಚೆ ತಗೋಗಿ ಡಸ್ಟ್ಬಿನ್ನಿಗೆ ಹಾಕ್ತೀನಿ. 11 ಗಂಟೆ ಕರೆಕ್ಟಾಗಿ ಬರ್ತಾರೆ ಕಸ ತಗೋಕ್ಕೆ. ಅಷ್ಟರೊಳಗೆ ಕಸ ಇಡಬೇಕು ನಾವು.
ಅದೇ ಪುಳಿಯೋಗರೆ ಗೊಜ್ಜಿತ್ತಲ್ಲ, ಅದಕ್ಕೆ ಅನ್ನ ಮಾಡಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿದ್ದೆ. ನನ್ನ ಮಗನಿಗೆ ಪುಳಿಯೋಗರೆ ಇಷ್ಟ ಅಲ್ವ, ಅದಕ್ಕೆ ತಿಂತಿದ್ದಾನೆ. ಮೊಳಕೆ ಕಟ್ಟಿದ ಹೆಸರು ಕಾಳು ಸ್ವಲ್ಪ ಹೇಗಿತ್ತು ಅಂದರೆ ಚೆನ್ನಾಗಿ ಬರೋ ಮಮ್ಮಿ ಅಂತ. ಓಕೆ ಫ್ರೆಂಡ್ಸ್, ಕಸ ಗುಡಿಸಾಯ್ತು, ತಿಂಡಿ ತಿಂದಾಯಿತು. ಇವತ್ತು ಆ್ಯಕ್ಚುಲಿ ನಾನು ಫಾಸ್ಟಿಂಗು. ನನ್ನ ಹಸ್ಬೆಂಡು ನನ್ನ ಮಗ ತಿಂಡಿ ತಿಂದರು, ಪುಳಿಯೋಗರೆ ಮಾಡಿದ್ದೆ. ಅದೇ ಗೊಜ್ಜಿತ್ತು, ಪೂಜೆ ಮಾಡಿದ್ವಿ, ತಿಂದರು. ಇನ್ನು ಮನೆ ಹೋಗ್ತಾರೆ ಒಂದು ಬಾಕಿ ಇದೆ. ಇನ್ನು ವಾಶ್ರೂಮ್ ಎರಡಿದ್ದಾವಲ್ಲ, ವಾಶ್ರೂಮ್ ಎರಡು ಕ್ಲೀನ್ ಮಾಡಿದ್ರೆ ನನ್ನ ಕೆಲಸ ಮುಗೀತು. ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಇವತ್ತಿನ ನನ್ನ ರೊಟ್ಟಿ ಮುಗೀತು. ಇದು ಆ್ಯಕ್ಚುಲಿ ದಾಸವಾಳ, ಮೆಂತೆ ಮತ್ತು ಅಗಸೆ ಬೀಜ, ತುಳಸಿ ಮತ್ತು ತುಂಬೆ ಹೂವು, ದಾಸವಾಳದ ಹೂವು ಇವನ್ನೆಲ್ಲನೂ ಹಾಕಿ ರುಬ್ಬಿಟ್ಟಿದ್ದೆ. ಇದನ್ನು ತಲೆಗೊಂಚೂರು ಹಚ್ಕೊಂಡು ಮನೆ ಒರೆಸ್ಬಿಟ್ಟು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ರೆ ಅಷ್ಟೊತ್ತಿಗೆ ಇದು ಒಂದು ಸ್ವಲ್ಪ ತಲೆಗೆ ನೆನ್ಕೊಳ್ಳುತ್ತೆ ಮತ್ತು ನನ್ನ ಕೆಲಸನೂ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಫೇಸಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಲೆಗ್ ಪ್ಯಾಕು ಅದೂ ಮಾಡಿಕೊಂಡು ಎರಡೂ ಆಗಿಬಿಟ್ರೆ ಅದ್ರ ಜೊತೆ ಕೆಲಸನೂ ಆಗ್ತಾ ಇರುತ್ತೆ. ಇದಾಗಿ ನಂದು ಮನೆ ಕೆಲಸನೂ ನಂದು ಫೇಸಿಗೆ ಗ್ಲೋ ಬರುತ್ತೆ. ಡೈರಿಲೆಲ್ಲ ಬೇಬಿ ಹೆಡ್ಸ್ಕೊಳ್ತಾ ಇದ್ದೆ. ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಬೇಬಿ ಹೆಡ್ಸ್ ಎಲ್ಲ ಬರ್ತಿದೆ. ಲಾಸ್ಟ್ ವೀಕ್ ಹಾಕಿದ್ದೆ, ವೀಕ್ಲಿ ಒಂದು ಸಲ ಹಾಕ್ತೀನಿ ಅಷ್ಟೇ. ಅಲ್ಲಿ ಕಟ್ಲೆಟಿಂಗ್ ಪ್ಯಾಕ್ ಮಾಡಿ ಅದಕ್ಕೆ ಏನೇನು ಬೇಕು ನೋಡೋಣ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1/4 ಟೀ ಸ್ಪೂನು ಅರಿಶಿನ. ಇದು ಮನೆ ಅರಿಶಿನ, ಆ್ಯಕ್ಚುಲಿ ನಾನು ಊರಿಂದ ತೊಗೊಬಂದಿದ್ದು. ಸ್ವಲ್ಪ ಮೊಸರು, ಅಂದರೆ ಅದು ಮಿಕ್ಸು ಎಷ್ಟು ಬೇಕು ಅಂತ ನೋಡ್ಕೊಂಡು ಮಾಡ್ಕೊಬೋದು. ಇಲ್ಲ ಒಬ್ಬೊಬ್ರು ನಿಂಬೆಹಣ್ಣು ಹಾಕೊಳ್ತಾರೆ, ಒಬ್ಬೊಬ್ರು ಹಾಲು ಹಾಕೊಳ್ತಾರೆ. ಈ ಫುಲ್ ಆಯಿಲ್ ಸ್ಕಿನ್ ಇರೋರು ಲೆಮನ್ ಹಾಕೋತಾರೆ, ಡ್ರೈ ಸ್ಕಿನ್ ಇರೋರು ಹಾಲು ಹಾಕೊಳ್ತಾರೆ. ನಂದು ನಾರ್ಮಲ್ ಸ್ಕಿನ್ ಆದ್ದರಿಂದ ನಾನು ಮೊಸರು ಹಾಕ್ಕೊಂಡೆ. ಪ್ಯಾಕ್ ರೆಡಿ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದಷ್ಟೇ. ಹಾಕ್ತಾರೆ, ನಾವು ಹಾಕೊಂಡ್ರೆ ಅಷ್ಟು ಆಗಿ ಹಾಕೊಳ್ಳೋಕ್ಕಾಗಲ್ಲ. ನಂದು ಹೇರು ಈ ಸೈಡು ಮತ್ತು ಈ ಸೈಡಲ್ಲಿ ಸ್ವಲ್ಪ ಉದ್ರಿರೋದು, ಅದಕ್ಕೆ ಇನ್ನೂ ಜಾಸ್ತಿ ಹಾಕೊಳ್ತಾ ಇದ್ದೆ. ಸ್ಟ್ರೈಟ್ ಹೇರ್ ಆದ್ದರಿಂದ ಈ ಎಣ್ಣೆ ಹಾಕಿಬಿಟ್ರಂತೂ ಫುಲ್ಲು ತಲೆ ಕೂದಲು ಫುಲ್ಲು ಗೊಳ ಹಂಗೆ ಅನಿಸ್ಬಿಡುತ್ತೆ. ನೋಡಿ ಹಾಕೊಂಡು ಹಾಕ್ತಿದ್ರು. ಮತ್ತು ಇನ್ನೊಂದಿದ್ರದ್ದು ಸೀಕ್ರೆಟ್ ಏನಂದರೆ, ಇದನ್ನು ಪ್ಯಾಕ್ ಹಚ್ಕೋಬೇಕಾದ್ರೆ ಹೇರಿಗೆ ಆಯಿಲ್ ಹಾಕಿರಬಾರ್ದು. ಆಯಿಲ್ ಹಾಕಿದರೆ ಇದು ನಮ್ಮ ಹೇರ್ಗೆ ಇದು ಹತ್ತದೇ ಇಲ್ಲ ಬಿಡಿ. ಮತ್ತು ಇನ್ನೊಂದು ಏನಂದರೆ, ಇದನ್ನು ವಾಶ್ ಮಾಡ್ತೀರಲ್ಲ, ಶಾಂಪು ಹಾಕೊಂಡು ವಾಶ್ ಮಾಡಬೇಡಿ. ಅದನ್ನು ಹಾಗೆ ನೀರಲ್ಲಿ ವಾಶ್ ಮಾಡಿದ್ರೆ ಇದು ಹೆಂಗೆ ಹೋಗುತ್ತೆ ಅಂತ ಕೇಳ್ಬೋದು. ಇಲ್ಲ, ಹೋಗುತ್ತೆ. ಅದು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಡ್ರೈ ಆದಿ ಒಂದು ಗಾಡಿಲೆಲ್ಲ ಅದು ಹೋಗುತ್ತೆ. ಸಂಜೆ ಅಷ್ಟೊತ್ತಿಗೆ ಹೋಗುತ್ತೆ. ಈಗ ನೀವು ಆಫ್ಟರ್ನೂನ್ ಸ್ನಾನ ಮಾಡಿದ್ರೆ ಹೇಳ್ಕೊಂಡ್ರೆ, ಅದನ್ನು ಆಫ್ಟರ್ನೂನ್ ಸ್ನಾನ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಅದು ಪುಡಿ ಬಟ್ ಉದುರುತ್ತೆ ಎಲ್ಲ ಕಡೆ, ಉದ್ರಲ್ಲಿ ಬಿಡಿ. ಬಟ್ ಶಾಂಪು ಹಾಕಂದ್ರೆ ಇದು ಏನು ಪ್ರಯೋಜನನೇ ಇಲ್ದಂಗೆ ಆಗಿಬಿಡುತ್ತೆ. ಇವೆರಡು ನೆನ್ಪಿಡ್ಕೋಬೇಕು. ಆಯಿಲ್ ಹಾಕೊಂಡು ಇದನ್ನು ಪ್ಯಾಕ್ ಹಾಕ್ಬಾರ್ದು. ಮತ್ತು ಸೆಕೆಂಡ್ ಒಂದು, ಇದನ್ನು ವಾಶ್ ಮಾಡಬೇಕಾದ್ರೆ ಶಾಂಪು ಯೂಸ್ ಮಾಡಬಾರ್ದು, ಹಂಗೆ ವಾಶ್ ಮಾಡಬೇಕು ವಾಟರಲ್ಲಿ ಮಾತ್ರ. ಆವಾಗ ನೋಡಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟು ಕಡಲೆ ಹಿಟ್ಟಿನ ಪ್ಯಾಕ್. ಇದು ಫೇಸ್ ಗ್ಲೋ ಬರುತ್ತೆ. ಮತ್ತು ಇದು ಕಡಲೆ ಹಿಟ್ಟು, ನಿಂಬೆಹಣ್ಣು ಹಾಕೊಳ್ತಾರೆ. ನಾನು ಮೊಸರು ಇರೋದ್ರಿಂದ ಮೊಸರು ಹಾಕೊಂಡೆ. ಇದು ಏನೇನು ಬೆನಿಫಿಟ್ ಇದೆ ಅಂದರೆ, ಇದರಲ್ಲಿ ಪ್ಯಾಕಲ್ಲಿ ಒಂದು ಮಡುವೆ ಆಗಿರುತ್ತಲ್ವ, ಅದು ಕಲೆ ಎಲ್ಲ ಇರುತ್ತಲ್ಲ, ಆ ಕಲೆ ಹೋಗುತ್ತೆ. ಸೆಕೆಂಡ್ ಒಂದು, ಫೇಸಲ್ಲಿರೋ ಹೇರು ರಿಮೂವ್ ಆಗುತ್ತೆ. ಅದನ್ನು ಹಚ್ಕೊಂಡು ಫುಲ್ ಡ್ರೈ ಆದಮೇಲೆ ವಾಟರ್ ಹಾಕ್ಬಾರ್ದು, ಹಿಂಗೆ ಸ್ಕ್ರಬ್ ಮಾಡಬೇಕು. ಒಂದು ಸ್ಕ್ರಬ್ ಮಾಡಿದ್ರೆ ಇಲ್ಲಿರೋ ಹೇರ್ಗಳೆಲ್ಲ ಅದು ಬರುತ್ತೆ. ಒಂದಿನ ಬರಲ್ಲ, ಇನ್ನೊಂದು ದಿನ ಬರಲ್ಲ, 3 ದಿನದ್ದು ಬಂದೇ ಬರುತ್ತೆ. ಇದೇನು ಹಿಂಗೆ ಮಾಡಿದ್ರು ಹೇರ್ ಹೋಗ್ತಾ ಇಲ್ವಲ್ಲ ಅನ್ಕೋಬೋದು.
ಅದು ನೀವು ಯೂಸ್ ಮಾಡ್ತಾ ಅದು ಸ್ಕ್ರಬ್ ಮಾಡ್ತಾ ಅದು ಹೋಗುತ್ತೆ. ಒಂದೇ ದಿನ ರಿಸಲ್ಟ್, ಒಂದೇ ದಿನಕ್ಕೆ ರಿಸಲ್ಟ್ ಬರೋಲ್ಲ. ವೆಯ್ಟ್ ಮಾಡಬೇಕು, ಕಾಯಬೇಕು ಪೇಷನ್ಸಿಂದ. ಹೆಂಗೆ ಕಾಣಿಸ್ತಿದ್ದೀನಿ ಅವಳೆ ಗಗ್ಗಯ್ಯ ಥರ. ಓಕೆ, ಈಗ ಇದೊಂದು ಹಾಫ್ ಆನ್ ಅವರ್ 30 to 40 ಮಿನಿಟ್ಸ್ ಚೆನ್ನಾಗಿ ನೆನ್ಕೊಂಡು ಇದೆಲ್ಲ ಫುಲ್ ಡ್ರೈ ಆದಮೇಲೆ ನಾನು ಅವೆಲ್ಲ ಕೆಲಸಗಳೆಲ್ಲ ಮುಗಿಯುತ್ತೆ ಅಷ್ಟೊತ್ತಿಗೆ ಆಮೇಲೆ ವಾಶ್ ಮಾಡ್ಕೊಳ್ತೀನಿ. ಓಕೆ, ಬಾಯ್. ಅದೇ ಹಣ್ಣುಗಳಿದ್ವಲ್ಲ, ಕರ್ಬೂಜ, ಅದು ಸ್ವಲ್ಪ ಮೆತ್ತಗಾಗಿತ್ತು. ಅದಕ್ಕೆ ಏನು ಹಿಂಸೆ ಕೊಡ್ತಾ ಇದ್ದಮ್ಮ, ಏನಾದ್ರು ಜ್ಯೂಸ್ ಮಾಡಿಕೊಡು ಅಂತ. ಅದಕ್ಕೆ ಕರ್ಬೂಜ ಮಿಲ್ಕ್ ಶೇಕ್ ಮಾಡಿಕೊಡೋಣ ಅಂತ ಕರ್ಬೂಜ ಎಲ್ಲನೂ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕಲ್ಸಕ್ಕರೆ. ಆ್ಯಕ್ಚುಲಿ ಕಲ್ಸಕ್ಕರೆ ತುಂಬ ಹೆಲ್ತಿಗೆ ಒಳ್ಳೆಯದು, ಕೆಮಿಕಲ್ ಹಾಕಿರಲ್ವಂತೆ. ನಾನು ಕೇಳ್ಪಟ್ಟೆ ವೈಟು ಕೆಮಿಕಲ್ ಹಾಕಿರಲ್ಲ, ಇದು ರೆಡ್ಡು ಕೆಮಿಕಲ್ ಹಾಕಿರ್ತಾರೆ ಅಂತ. ಬಟ್ ಅಲ್ಲೇ ಅಂಗಡಿಯಲ್ಲೇ ವಿಚಾರಿಸ್ಕೊಂಡೆ, ಇಲ್ಲ ಮೇಡಮ್ ಅದಕ್ಕೆ ಮೆಡಿಷನ್ ಹಾಕಿರ್ತಾರೆ, ಇದಕ್ಕೆ ಕ್ಯಾರೆಟ್ ಹಾಕಿರ್ತಾರೆ ಅಷ್ಟೇ. ನೋಡಿ ಫುಲ್ ಕಲ್ಲರು ಇಲ್ಲ ಅಂತ ತೋರಿಸಿ, ಅದು ಕಲರ್ ಇಲ್ಲ ಅಂತ ನೋಡ್ಕೊಂಡು ತಗೊಬಂದಿದ್ದು. ಇದೊಂದು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಸ್ವಲ್ಪ ಒಂದು ಟಿ ವಿ ಕಾರ್ಟೂನ್ ನೋಡ್ಕೊಂಡು ಕೂತ್ಕೊಂಡು ಹೆಂಗ ತಿನ್ಕೊಂಡು ಕುಡ್ಕೊಂಡಿರ್ತಾನೆ. ಇಲ್ಲಾಂದರೆ ಬಂದು ನನಗೆ ಹಿಂಸೆ ಕೊಡ್ತಾನೆ ಕಿಚನಲ್ಲಿ. ಸ್ವಲ್ಪ ಕೋಲ್ಡಾಗಿರೋದ್ರಿಂದ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಫುಲ್ ಮೂಗು ಕಟ್ಬಿಟ್ಟೈತೆ, ಗಂಟು ಸಿಕ್ಕಾಪಟ್ಟೆ ಅಂತಾರೆ, ಇಚ್ಚಿಂಗು. ಅವನಿಗೊಂದು ಗ್ಲಾಸ್ ಮಿಲ್ಕ್ ಶೇಕ್ ಕೊಟ್ಟರೆ ಒಂದು ಕಾರ್ಟೂನ್ ನೋಡ್ಕೊಂಡು ಕುಡ್ಕೊಂಡಿರ್ತಾನೆ. ಅಂದರೆ ಬರ್ತಾನೆ ಅಮ್ಮ ಅಂತ. ಮನೇಲಿ ಇದ್ಬಿಟ್ರಂತೂ ನಮಗೆ ತಲೆನೋವು ಕೊಟ್ಬಿಡ್ತವೆ ಮಕ್ಕಳಿಂತ. ನೋಡಿ ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ. ನೋಡಿ ಈ ಥರ ಹಿಂಗಿರುತ್ತೆ, ಅದು ಡ್ರೈ ಹೇರ್ ಒಣಗ್ದಂಗೆ ಡ್ರೈ ಆದಂಗೆ ಎದ್ಗ ಫುಲ್ ಅದೇ ಉದುರೋಗುತ್ತೆ. ಶಾಂಪು ಹಾಕಿಲ್ಲ ನನ್ನ ಹೇರ್ಗೆ, ಸ್ವಲ್ಪ ರಫ್ ಅನಿಸುತ್ತೆ. ನಾಳೆಗೆ ಶಾಂಪು ಹಾಕಿ ಸ್ನಾನ ಮಾಡಿ. ಫೇಸ್ ನೋಡಿ ಎಷ್ಟು ಗ್ಲೋ ಆಗಿ ಕಾಣಿಸ್ತೈತೆ. ಓಕೆ, ಈಗ ಒಂದು ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದಿತ್ತು ನನ್ನ ಡೈಲಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಇದಿತ್ತು. ನನಗೂ ಹೊಟ್ಟೆ ಸಿಗ್ತಾ ಇದೆ. ಬೆಳಗ್ಗೆ ಮಾಡಿರೋ ಪುಳಿಯೋಗರೆ ಗೊಜ್ಜು ಸ್ವಲ್ಪ ತೆಗೆದಿಟ್ಕೊಂಡಿತ್ತು, ಅದನ್ನೇ ಈಗ ಹಾಕ್ಕೊಂಡಿದ್ದೀನಿ. ನಾನು ನನ್ನ ಮಗ ಅದನ್ನೇ ತಿಂತಾಯಿದ್ದೀವಿ. ಅವನಿಗೆ ಅನ್ನ ಸಾಂಬಾರು ಬೇಡವಂತೆ, ಬೇಳೆ ಸಾಂಬಾರು ಮಾಡಿದ್ದೆ. ಅನ್ನ ಸಾಂಬಾರು ಬೇಡ, ಪುಳಿಯೋಗರೆನೇ ಕೊಡಮ್ಮ ಅಂದ. ಇಷ್ಟ ಅವನಿಗೆ, ಫೇವ್ರೆಟ್ ಪುಳಿಯೋಗರೆ ಅಂದರೆ. ನನಗೂ ತುಂಬ ಅಂದರೆ ತುಂಬ ಇಷ್ಟ. ಇಲ್ಲೇ ತಿಂತಾಯಿದ್ದೀನಿ ಕೈ ಮಾಡ್ಕೊಂಡು. ಇದಿತ್ತು ನನ್ನ ಇವತ್ತಿನ ವ್ಲಾಗ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಮಾಡು ಮನೆ. ಬಾಯ್. ಓಕೆ, ಬಾಯ್.